ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಆಶಾ ಕೃಷ್ಣಪ್ಪ ವ್ಲಾಗ್ಸ್. ಇವತ್ತು ನಾನು ಬೆಳಗ್ಗೆ 3 o'clock ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನು ಸ್ಪೆಷಲ್ ಅಂತಂದರೆ ಬಾಯ್ಕೊಂಡ ಗಂಗಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ. ಅದು ಆಂಧ್ರದಲ್ಲಿರೋದು. ಫುಲ್ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಟೀ ಯಾರಿಗೆ ಬೇಕು ಟೀ? ಹಂಗೆ ಕಾಫಿ ಟೀ ಕುಡಿಯೋಣ ಅಂತ ನಿಲ್ಸ್ಕೊಂಡ್ರಿ. 5 o'clock ಆಗಿತ್ತು, ಮಾರ್ನಿಂಗ್ ಇನ್ನೂ ಟೈಮ್ ಇತ್ತು ಹೋಗೋಷ್ಟರಲ್ಲಿ. ಕಾಫಿ ಟೀ ಏನಾದರೂ ಕುಡಿಯೋಣ ಅಂತ ನೋಡ್ತಿದ್ರಿ. ಕಾಫಿ ಚೆನ್ನಾಗಿತ್ತು, ಟೀನೂ ಚೆನ್ನಾಗಿ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಯಾರ್ಯಾರಿಗೆ ಯಾವ ಕಾಫಿ ಬೇಕು, ಯಾರ್ಯಾರು ಟೀ ಬೇಕು ಕೇಳಿಕೊಂಡು ಅಂಕಲ್ನ ಕರ್ಕೊಬಂದಿದ್ರಿ. ಅಂಕಲ್ ತೊಗೊಂಬರಕ್ಕೆ ಹೋಗ್ತಿದ್ರು. ಕಾಫಿ ಏನು ಗೊತ್ತಾ, ಇವಾಗ 5:30 ಟೈಮ್. ಬೆಳಗ್ಗೆ ಟೀ ಕಾಫಿ. ಬಂದೆ. ಕಾಫಿ ಕುಡ್ಕೊಂಡು ಇನ್ನೇನು ಹತ್ತತ್ರ ರೀಚ್ ಆದ್ರಿ. ಆಂಧ್ರಾಗೆ ರೀಚ್ ಆಗಿದ್ರಿ ನಾವು. ನೋಡಿದ್ರೆ ಫುಲ್ ಮಾರ್ನಿಂಗ್ ಆ ಕಡೆ ಎಲ್ಲ ಬೆಟ್ಟ ಎಲ್ಲ ಸಖತ್ತಾಗಿತ್ತು. ಹಂಗೆ ಸನ್ರೈಸ್ ಮಾತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅದು ಒಳ್ಳೆ ಸಮುದ್ರದಲ್ಲಿ ತೇಲ್ಕೊಂಡು ಬರೋ ಥರ ಕಾಣಿಸ್ತಿದೆ ಸೂರ್ಯ. ಸಖತ್ತಾಗಿತ್ತು ಮಾತ್ರ ನೋಡೋದಕ್ಕೆ. ಅದು ನೋಡಿ ದೇವಸ್ಥಾನ. ಫೈನಲಿ ದೇವಸ್ಥಾನ ಹತ್ರ ರೀಚ್ ಆದ. ಇನ್ನೂ ದೇವಸ್ಥಾನ ಹತ್ರ ಹೋಗಿಲ್ಲ, ಇನ್ನೂ ಬೆಟ್ಟದ ಕೆಳಗಡೆ ಇದ್ರಿ. ಬೆಟ್ಟದ ಮೇಲೆ ದೇವಸ್ಥಾನ ಇರೋದು. ಅಷ್ಟರಲ್ಲಿ ಬಂದು ಅಲ್ಲಿ ಕೋಳಿ ತೊಗೊಳ್ಬೇಕಾಗಿತ್ತು. ಯಾಕಂದರೆ ಅಲ್ಲಿ ಹರಕೆ ತೊಗೊಂಡ್ರೆ ನಾವು ಯಾರೇ ತೊಗೊಂಡ್ರು, ತಿನ್ನೋರಾಗಿರ್ಬೋದು ತಿನ್ನದೇ ಇರೋರಾಗಿರ್ಬೋದು, ಹರಕೆ ತೊಗೊಂಡ್ರೆ ಕೋಳಿ ತೊಗೊಂಡೋಗ್ಬಿಟ್ಟು ಅಲ್ಲಿ ಕೋಳಿ ಕೊಟ್ಬಿಟ್ಟು ತಿನ್ನೋರ್ನ ಯಾರನ್ನಾದ್ರೂ ಕರ್ಕೊಂಡೋಗಿ ಅವ್ರಿಗೆ ಕೊಡಿಸ್ಬಿಟ್ಟು ಬರಬೇಕು. ನಾವು ಅದೇ ಥರ ಮಾಡಿದ್ರಿ. ನಾವು ಅಲ್ಲಿ ಬಂದು ಪಾರ್ಕಿಂಗಿಗೆ ಟಿಕೆಟ್ ತೊಗೊಳ್ತೀರಲ್ವಾ, ಅಲ್ಲೇ ಬಂದುಬಿಟ್ರು ಅವರು. ನಾವೇ ಕೋಳಿನೂ ಕೊಡಿಸ್ತೀರಿ ಮತ್ತು ನಾವೇ ಅದನ್ನ ನಿಮಗೆ ಕ್ಲೀನ್ ಮಾಡಿಕೊಡ್ತೀರಿ, ತಿನ್ನೋರು ತೊಗೊಂಡೋಗಿ ಎಲ್ಲ ಮಾಡಿಸ್ಕೋಬೋದು, ಬೇಕಾದ್ರೆ ನಾವು ಮಾಡಿಸ್ಕೊಡ್ತೀರಿ ಅಂತ ಹೇಳ್ತಿದ್ರು. ಅಂಕಲ್ಲು ತಿಂತಿರಲ್ವಾ, ಅದಕ್ಕೆ ಅವ್ರನ್ನ ತೊಗೊಂಡೋಗಿ ನೀವೇ ನೋಡ್ಕೊಂಡು ಬನ್ನಿ, ಯಾವ್ದು ಬೇಕೋ ತೊಗೊಂಡು ಬನ್ನಿ ಅಂತ ಅಂದ್ಬಿಟ್ಟು ಅವ್ರನ್ನೇ ಕಳಿಸಿದ್ರು. ನಾವು ಅದೆಲ್ಲ ನೋಡೋದಕ್ಕೆ ಒಂಥರ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ನೋಡಿಕೊಂಡು ತೊಗೊಂಡು ಬಂದರು. ಹುಂಜ ತೊಗೊಂಡು ಬಂದಿದ್ರು. ಹುಂಜ ತೊಗೊಂಡು ನಾವು ಇನ್ನೇನು ದೇವಸ್ಥಾನ ಹತ್ರ ಹೋಗೋಣ ಅಂತ ಹೊರಟಿದ್ವಿ. ಆಮೇಲೆ ಬೆಟ್ಟದಿಂದ ಮೇಲೆ ದೇವಸ್ಥಾನ ಹತ್ರ ಹೋಗ್ತಾ ಇದ್ರಿ. ಆ ಕಡೆ ಎಲ್ಲ ನೋಡೋದಕ್ಕೆ ಮಾತ್ರ ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೋಗೋ ರೋಡ್ ಚೆನ್ನಾಗಿ ಮಾಡಿದರು. ಮತ್ತು ಇನ್ನೇನು ದೇವಸ್ಥಾನ ಹತ್ರ ರೀಚ್ ಆದ್ರೆ ನೋಡಿ, ಬೋರ್ಡಲ್ಲೆಲ್ಲ ಫುಲ್ಲು ತೆಲುಗಲ್ಲಿ ಹಾಕಿದ್ದಾರೆ, ಬಾಯಿಕೊಂಡ ಗಂಗಮ್ಮ ದೇವಸ್ಥಾನ ಅಂತ ಅಂದ್ಬಿಟ್ಟು. ನನ್ನ ಮಗ ಅಂತೂ ಕೋಳಿ ನೋಡ್ಬಿಟ್ಟು ಅಮ್ಮ ಕೋಳಿ ಕೋಳಿ ಅಂತ ಫುಲ್ ಖುಷಿ ಎಕ್ಸೈಟ್ಮೆಂಟಾಗಿ ನೋಡ್ತಿದ್ದ. ಅವನು ಕೋಳಿ ಅಂದರೆ ಏನೋ ಒಂಥರ ಇಷ್ಟ. ಅದು ಒಂಥರ ರೆಕ್ಕೆ ಬಿಟ್ಕೊಂಡು ಹಾರುತ್ತಲ್ಲ, ಒಂಥರ ಹಿಂಗೆ ರೆಕ್ಕೆ ಹಿಂಗೆ ಅಲ್ಲಾಡಿಸ್ತಾ ಇರುತ್ತೆ. ಅದು ನೋಡಿದ್ರೆ ಫುಲ್ ಖುಷಿ ಪಡ್ತಾನೆ. ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ರೀ, ನೋಡಿ ಅದು ರೆಕ್ಕೆ ಹಿಂಗೆ ಮಾಡೋದು. ಮತ್ತು ದೇವಸ್ಥಾನ ಸುತ್ತು ನೋಡೋದಕ್ಕೂ ಸಖತ್ತಾಗಿತ್ತು ಮಾತ್ರ. ಹಾಗೆ ನಾವೆಲ್ಲ ದೇವಸ್ಥಾನ ಒಳಗಡೆ ಹೋಗೋಣ, ಇನ್ನೂ ಜನ ಕಮ್ಮಿ ಇದ್ದರು. ನಾವು ಬೇಗ ಹೋಗ್ಬಿಟ್ಟಿದ್ರಿ. 7 o'clock ಆಗಿತ್ತು ಅಷ್ಟೇ ನಾವು ಹೋಗೋಷ್ಟರಲ್ಲಿ. ಪೂಜೆ ಮಾಡ್ಸೋಕ್ಕೆಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಹೊರಡೋಣ ಅನ್ಕೊತ ಎಷ್ಟೊತ್ತು 7:17 ಬಂದಿದ್ದೀವಿ ಸರ್ ದೇವಸ್ಥಾನ. ಫುಲ್ ಇದೆಲ್ಲ ಫುಲ್ ಆಮೇಲೆ ಹಿಡ್ಕೊಂಡು ಪೂಜೆ ಮಾಡ್ಕೊಂಡು ತೀರ್ಥ ಒಳಗಡೆ ದೇವಸ್ಥಾನ ನಂಗೆ ಬಿಡಲ್ಲ, ಒಳಕಿಲ್ಲ ಅಂದ್ರೆ ಪೂಜೆ ಮಾಡ್ಕೊಂಡು ಹತ್ತಿರ ಅಲ್ಲಿ ಕಣಿಗೆ. ಅಂಕಲ್ ಹೇಳ್ತಾ ಇದ್ರು, ಕೋಳಿ ಎತ್ಕೊಂಡು ಹೋದ್ರೆ ದೇವಸ್ಥಾನದ ಒಳಗಡೆ ಬಿಡಲ್ಲ, ಫಸ್ಟ್ ಪೂಜೆ ಮಾಡಿಸ್ಕೊಂಡು ಬಂದುಬಿಟ್ಟು ಆಮೇಲೆ ಕೋಳಿನ ಆ ಕಡೆ ತೊಗೊಂಡೋಗಿ ಅಲ್ಲಿ ಒಂದು ಪೂಜೆ ಮಾಡ್ಸೋಣ. ಹಿಂದೆ ಹೋಗ್ಬೇಕಾಗಿತ್ತು ಅಲ್ಲಿ ಪೂಜೆ ಮಾಡಿಸೋದಕ್ಕೆ. ಫಸ್ಟು ದೇವ್ರ ದರ್ಶನ ಮಾಡ್ಕೊಂಬಿಡೋಣ ಅಂತ ಹೊರಟ್ರಿ. ಅಲ್ಲಿ ಹೋಗ್ಬಿಟ್ಟು ಪೂಜೆ ನಾವು ಮನೆಯಿಂದ ಏನು ತೊಗೊಂಡು ಬಂದಿಲ್ಲ. ಅಂದರೆ ದೇವ್ರಿಗೆ ಸೀರೆ ಅದೆಲ್ಲ ತೊಗೊಂಡು ಬಂದಿದ್ರಿ. ಹೂವು ಮತ್ತು ಬಾಳೆಹಣ್ಣು ಅದೆಲ್ಲ ಇಲ್ಲೇ ತೊಗೊಳ್ಳೋಣ ಅಂತ ಬಂದ್ರಿ. ಇಲ್ಲಿ ನೋಡಿದ್ರೆ ಹೂವನೂ ಇಲ್ಲ, ಬಾಳೆಹಣ್ಣು ಇಲ್ಲ. ಫುಲ್ ಬೇಜಾರಾಗ್ಬಿಡ್ತು ನಮ್ಮಮ್ಮಗೆ. ನೆಕ್ಸ್ಟ್ ಟೈಮ್ ಬಂದರೆ ನಾವು ಮನೆಯಿಂದಲೇ ತರಬೇಕು, ಇಲ್ಲೇನೂ ಇಲ್ಲ. ಓನ್ಲಿ ಚೆಂಡು ಹೂವು ಇಟ್ಟಿದ್ದಾರೆ ಅಷ್ಟೇ, ಬೇರೆ ಏನು ಹೂವನೂ ಇಲ್ಲ ಇಲ್ಲಿ. ಫುಲ್ ಬೇಜಾರಾಗೋಗ್ಬಿಡ್ತು. ಮನೆಯಿಂದ ತೊಗೊಂಡು ಬಂದಿದ್ರೆ ಚೆನ್ನಾಗಿ, ಕಾಯಿ ಎಲ್ಲ ತೊಗೊಂಡು ಬಂದಿದ್ರಿ, ಬಟ್ ಹೂವು ಬಾಳೆಹಣ್ಣು ಮಾತ್ರ ತೊಗೊಂಡು ಬಂದಿರಲಿಲ್ಲ. ಇಲ್ಲಿ ತೊಗೊಂಡು ಬಂದರೆ ಚೆನ್ನಾಗಿರ್ತೈತೆ, ಅಲ್ಲಿ ಫ್ರೆಶ್ ಆಗಿರುತ್ತೆ ಅಂತ ತೊಗೊಳೋಣ ಅಂದ್ಕೊಂಡು ಬಂದ್ರಿ. ಇಲ್ಲಿ ನೋಡಿದ್ರೆ 1 to double rate. ಅದು ಕೊಡ್ತಾ ಇರೋದು ಚೆಂಡು ಹೂವು. ಆ ಚೆಂಡು ಹೂವದಲ್ಲೂ ಏನೂ ಇಲ್ಲ, ಬರೀ ಸುಮ್ಮನೆ ಚೆಂಡು ಹೂವು ಹಾಕ್ಬಿಟ್ಟು ಒಂದು ರೋಸ್ ಇಟ್ಟಿದ್ದಾರೆ ಅಷ್ಟೇ ಮಧ್ಯದಲ್ಲೇ. 1 to double rate ತೊಗೊಂಡು ಅದನ್ನೇ ಇನ್ನೇನು ಮಾಡೋಕ್ಕಾಗಲ್ಲ ತೊಗೊಂಡು ಅಂದ್ಕೊಂಡು ಹೋದ್. ಒಳಗಡೆ ಫೋನ್ ಅಲ್ಲೋ ಇಲ್ಲ ಅಂತ ಇಲ್ಲಿಗೆ ಸ್ಟಾಪ್ ವಿಡಿಯೋ. ಫೋನ್ ಅಲ್ಲೋ ಇಲ್ಲ ಅಂತ ಕೇಳಿದ ತಕ್ಷಣ ಬೇಜಾರಾಗ್ಬಿಟ್ಟು ನನಗೆ. ಒಳಗಡೆ ಎಲ್ಲ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆದರೂ ಆಚೆಯಿಂದ ಆದಷ್ಟು ಝೂಮ್ ಹಾಕಿ ವಿಡಿಯೋ ಮಾಡಿದೆ. ಬಟ್ ಒಳಗಡೆ ಅಂತೂ ಇನ್ನೂ ಸಖತ್ತಾಗಿತ್ತು ದೇವಸ್ಥಾನ. ಯಾರಾದರೂ ಹೋದಾಗ ನೋಡಿ, ಚೆನ್ನಾಗಿದೆ ಒಳಗಡೆ ಎಲ್ಲ ಸಖತ್ತಾಗಿದೆ. ಹೋಗೋಕ್ಕೆ ಪ್ಲ್ಯಾನ್ ಮಾಡಿ ಆದಷ್ಟುನು. ಬಟ್ ಅಲ್ಲಿ ಏನಾದರೂ ಬೋರ್ ಹಾಕ್ಸ್ಬೇಕು, ಬೋರಲ್ಲಿ ನೀರು ಕಮ್ಮಿ ಆಗಿದ್ದು ಹರಕೆ ಹಾಕ್ಕೊಂಡು ಹೋದರೆ ಎಲ್ಲ ಒಳ್ಳೆ. ಅದೇ ಥರ ನೀವು ಏನು ಬೇಕಾದರೂ ಹರಕೆ ಮಾಡ್ಕೊಳ್ಳಿ, ಅದು ನೆರವೇರಿದ ತಕ್ಷಣ ಹೋಗಿ ಫಸ್ಟ್ ದೇವ್ರ ಪೂಜೆ ಮಾಡಿ. ದೇವ್ರ ಪೂಜೆ ಮಾಡೋದು ಅಂತಂದರೆ ಸುಮ್ಮನೆ ಅಲ್ಲ, ಏನಾದರೂ ನೀವು ಕುರಿನೋ ಕೋಳಿನೋ ಏನಾದರೂ ಕೊಡಬೇಕು. ನೀವು ತಿನ್ನೋರಾಗಿರ್ಬೋದು, ವೆಜಿಟೇರಿಯನ್ ಆಗಿರ್ಬೋದು, ನಾನ್ ವೆಜಿಟೇರಿಯನ್ ಆಗಿರ್ಬೋದು, ಯಾರಾದರೂ ಆಗಲಿ
ತಿನ್ನೋರನ್ನ ಕರ್ಕೊಂಡೋಗಿ ಅವ್ರಿಗಾದ್ರೂ ಕೊಡಿಸ್ಬಿಟ್ಟು ಬರಬೇಕು. ಅದೇ ಅಲ್ಲಿ ಮೇನ್ ಇರೋದು. ನಾವು ಅದೇ ಥರನೇ ಮಾಡಿದ್ರಿ. ನಾವು ಮನೆಯಿಂದ ನಮಗೆ ಚಿತ್ರಾನ್ನ ಮಾಡ್ಕೊಂಡು ಹೋಗಿದ್ರಿ, ಮತ್ತು ಅಲ್ಲಿ ತಿನ್ನೋರು ಇಬ್ಬರನ್ನ ಕರ್ಕೊಂಡೋಗಿ ಅವ್ರಿಗೆ ಕೊಡಿಸೋದು. ಅಂದರೆ ಅಲ್ಲಿ ನಾವು ಕೋಳಿಗೆ ನೀರು ಹಾಕಿ ಇದು ಮಾಡಬೇಕು, ಮಿಕ್ಕಿದೆಲ್ಲ ಅವರೇ ಮಾಡ್ಕೊತಾರೆ. ಆಮೇಲೆ ನಾವು ಬಂದುಬಿಟ್ರಿ. ಅದನ್ನು ವೀಡಿಯೋ ಮಾಡಿದ್ದೀನಿ ನೋಡಿ. ಇದು ಪೂಜೆ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಕೆಳಗಡೆ ಬಂದು ಮತ್ತೆ ಫೋನ್ ವಾಪಸ್ ತಗೊಂಡು ಹಿಂದೆ ಕೋಳಿ ಇದು ಮಾಡ್ತಾರಲ್ವ ಅಲ್ಲಿಗೆ ತಗೊಂಡು ಹೋಗ್ತಾಯಿದ್ರಿ. ಕೋಳಿ ಕುಯ್ಸೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ಬೇಕಾದ್ರೆ ಮಾಡ್ಕೊಂಡ್ರಿ ನೋಡಿ. ತೆಂಗಿನಕಾಯಿ ಹೊಡೆಯೋ ಜಾಗ ಇದು. ಎಷ್ಟು ರಾಶಿ ಚಿಪ್ಪಿದೆ ನೋಡಿ. ಇದೆಷ್ಟಲ್ಲ ಫುಲ್ಲು ಇದೆಲ್ಲ ತೆಂಗಿನಕಾಯಿ ಚಿಪ್ಪುಗಳೇ ಇದೆಲ್ಲನೂ. ತೆಂಗಿನಕಾಯಿ ತೊಗೊಂಡ್ಬಿಡ್ತಾರೆ, ಚಿಪ್ಪು ಬಿಸಾಕಿ ನೋಡಿ ಎಲ್ಲ ಎಷ್ಟು ಹಾಕಿದ್ದಾರೆ ನೋಡಿ. ಇವಾಗ ಕೋಳಿ ಕಟ್ ಮಾಡ್ಸೋಣ ಅಂತ ಹೋಗ್ತಾಯಿದ್ದೀರಿ. ಅಂಕಲ್ ಕೋಳಿ ಕೈಲಿ ಹಿಡ್ಕೊಂಡಿದ್ದಾರೆ. ನನ್ನ ಮಗ ನೋಡ್ಬಿಟ್ಟು ಕೋಳಿ 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 ಅಂತಿದ್ದ. ಈಗೆಲ್ಲರೂ ಕೋಳಿ ಕತ್ತರಿಸು ಪ್ರೋಗ್ರಾಮಿಗೆ ಹೋಗ್ತವ್ರೆ. ನನಗಂತೂ ನನ್ನ ಮಗನ ಎತ್ಕೊಂಡು ಫುಲ್ ಕೈಯೆಲ್ಲ ನೋವು ಬಂದುಬಿಟ್ಟಿತ್ತು. ಅದಕ್ಕೆ ನಮ್ಮ ಅಮ್ಮಂಗೆ ಕೊಡ್ತಿದ್ದೆ, ಎತ್ಕೊಂಡು ಬಾ ನೀನು ಸ್ವಲ್ಪ ದೂರ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಬ್ಯಾಗ್ ನಾನು ಹಿಡ್ಕೊಂಡು ಹೊರಟ್ರಿ ಹೋಗೋಣ ಅಂತ ಹೋಗ್ತಾಯಿದ್ರಿ. ಫುಲ್ ನೋಡಿರ ಬನ್ನಿ ಹೆಂಗಿದೆ ಗೊತ್ತಾ, ಎಲ್ಲ ಬ್ಲಡ್, ಫುಲ್ ಬ್ಲಡ್ಡು. ಹೋಗ್ಬಿಟ್ಟು ಕತ್ತರಿಸ್ತೀರಿ ನೋಡಿ. ಅಂಕಲ್ ಎತ್ತಿದ ನಾವ್ಯಾರು ತಿನ್ನೋದು. ನಾವು ಕೋಳಿ ಕಟ್ ಮಾಡಿಸೋದಕ್ಕೆ ಟಿಕೆಟ್ ತೊಗೊಂಡು ಹೋಗ್ಬೇಕಾದ್ರೆ ಕುರಿನ ಕಟ್ ಮಾಡ್ಕೊಂಡು ತಗೊಂಡು ಮೈಯೆಲ್ಲ ಜುಮ್ ಅನ್ಸ್ಬಿಡ್ತು ನನಗಂತೂ. ಹೆವಿ ಬಿಸಿಲು ಮಾತ್ರ ಆಂಧ್ರದಲ್ಲಿ. ಅಬ್ಬಾ ಪಾಪ ಅನ್ಬಾರ್ದು, ದೇವ್ರು ಕೊಡ್ತಾರೆ ಅದಕ್ಕೆ ಪಾಪ ಅನ್ಬಾರ್ದು. ಇದು ಯಾವುದೋ ಬೆಟ್ಟ ಎಕ್ಕದಂಗಿದೆ. ನಾವು ಆ ಬ್ಲಡ್ನ ನೋಡ್ಬಿಟ್ಟು ಅಸಹ್ಯ ಮಾಡ್ಕೊಬಾರ್ದು. ಅದು ಫುಲ್ ಎಲ್ಲ ಮೆಟ್ಲು ಮೇಲೆ ಎಲ್ಲನೂ ಫುಲ್ ರಕ್ತ ಹೆಂಗೆ ಸೋರಿದೆ ನೋಡಿ. ಅದು ಎಲ್ಲ ಕೋಳಿ ಮತ್ತು ಕುರಿ ಎಲ್ಲ ಕಟ್ ಮಾಡಿ ಎತ್ಕೊಂಡು ಹೋಗ್ಬೇಕು, ಎಲ್ಲ ರಕ್ತ ತೊಟ್ಟಿಕ್ಕಿರೋದು. ನೋಡೋಕೆ ಒಂಥರ ಭಯ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮದು ಹರಕೆ ಅಲ್ಲ ಅದು. ನಾವು ಹೋಗಲೇಬೇಕು. ಹೋಗ್ಬಿಟ್ಟು ಅಲ್ಲಿ ಕೋಳಿ ತಲೆ ಮೇಲೆ ನೀರು ಚಿಮ್ಮಿಸ್ಬಿಟ್ಟು ಪೂಜೆ ಮಾಡಿ ಬಂದುಬಿಡ್ಬೇಕಷ್ಟೇ. ಅದಕ್ಕಂತ ಹೋದ್ರಿ. ಬಟ್ ಅಲ್ಲಿ ಹೋಗಿ ಮುಗಿಸ್ಕೊಂಡು ನಾವು ಬಂದುಬಿಟ್ರಿ. ಅದನ್ನು ಅವರು ತಗೊಂಡು ಅದು ನೋಡಿಲ್ಲ. ನಮಗೊಂಥರ ಭಯ ಆಯಿತು ನೋಡೋಕೆ. ಒಂಥರ ರಕ್ತ ನೋಡೋಕೆ ಕಣ್ಣೆಲ್ಲ ತಿರುಗ್ತಿತ್ತು. ರಕ್ತ ನೋಡಿ ಫುಲ್ ಮೇಲೆ ಹೋಗಿದ್ರಿ. ಚೆನ್ನಾಗಿ ನೋಡಿ ಹೆಂಗೆ ಕಾಣಿಸ್ತಿದೆ ರಕ್ತ. ಅದೇ ಕಟ್ ಮಾಡೋ ಜಾಗ ಅದು. ರಕ್ತ ನೋಡಿ ಹೆಂಗೆ ಸುರಿತಿದೆ ಅಲ್ಲಿ. ನಮ್ಮಮ್ಮ ಕೋಳಿಗೆ ನೀರು ಹಾಕಿ ದೇವರಿಗೆ ಹರಪಿಸಿದ್ರಿ ನಾವು, ನಮ್ಮ ಹರಕೆ ಅಂತ ಮಾಡ್ತಾಯಿದ್ರು. ಇಲ್ಲೇನು ಅಂತಂದರೆ ನಾವು ಎಷ್ಟೇ ಕೋಳಿ ಎಷ್ಟು ಒಂದು ದಿನಕ್ಕೆ ತುಂಬ ಮಾಡ್ತಾರೆ ಈ ಥರ. ಮಾರನೇ ದಿವಸ ಬಂದು ನೋಡೋಷ್ಟರಲ್ಲಿ ಇದು ರಕ್ತನೇ ಇರೋದಿಲ್ಲ ಅಂತ ಹೇಳ್ತಾರೆ. ಎಲ್ಲ ಕ್ಲೀನಾಗಿರುತ್ತೆ. 6 ಗಂಟೆ ಆದಮೇಲೆ ಈವ್ನಿಂಗ್ ಯಾರೂ ಇರೋದಿಲ್ಲ ಅಲ್ಲಿ ಅಂತ ಹೇಳ್ತಾರೆ. ಅದನ್ನು ನನಗೆ ಗೊತ್ತಿರೋದಷ್ಟೇ. ಫುಲ್ ಅಷ್ಟು ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ನಾನು ಹೋಗಿರೋದು ಫಸ್ಟ್ ಟೈಮು. ನಮ್ಮಮ್ಮ ಅವರೆಲ್ಲ 2-3 ಟೈಮ್ಸ್ ಹೋಗಿದ್ದಾರೆ. ನೋಡೋಕೆ ಒಂಥರ ಕಣ್ಣು ತಿರುಗ್ತಿತ್ತು ನನಗಂತೂ. ಸುಮ್ಮನೆ ಮಾಡಬೇಕು ವೀಡಿಯೋ ಅಂತ ಮಾಡಿಕೊಂಡು ಮೇಲೆ ಬಂದು ಕುತ್ಕೊಂಡ್ರಿ. ಇಲ್ಲಿ ದೇವರೆಲ್ಲ ಇತ್ತು. ನನ್ನ ಮಗ ಫುಲ್ ನಮಸ್ಕಾರ ಹಾಕ್ಕೋತಿದ್ದ. ನನಗಂತೂ ಬೆಟ್ಟ ಹತ್ತಿ ಸುಸ್ತಾಗೋಗ್ಬಿಟ್ಟಿತ್ತು. ಇದು ಬಿಸಿಲು ಬೇರೆ. ಅಲ್ಲಿ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಿದ್ರಿ ಮತ್ತು ವಾಪಸ್ ಹೋಗೋಣ ಅಂತ ಹೊರಟ್ರಿ. ಹೋಗ್ಬೇಕಾದ್ರೆ ನಮ್ಮ ಫುಲ್ಲು ಹೆಂಗೆ ಅಂದರೆ ನೋಡ್ತಿದ್ರಿ ರಕ್ತ ಅದೆಲ್ಲ ಡಾಟು ನೋಡಿ. ನಿಮಗೆ ಕಾಣಿಸ್ತಿದೆ ಹೆಂಗೆ ನೋಡಿ, ಸೋರ್ಕೊಂಡು ಹೋಗಿರೋದು ನೆಲದಲ್ಲೆಲ್ಲ ರಕ್ತ. ಅದು ನಾವು ಕಾಲಿಡೋದಕ್ಕೂ ಒಂಥರ ಬೇರೆ ಕಡೆ ನೋಡಿದ್ರೆ ಅಸಹ್ಯ ಆಗುತ್ತೆ. ಬಟ್ ಇಲ್ಲಿ ಸುಮ್ಮನೆ ಹೋಗಲೇಬೇಕು, ದೇವರಲ್ವಾ, ಹಂಗೆಲ್ಲ ಅನ್ಕೋಬಾರ್ದು ಅಂತ ಅಂದ್ಕೊಂಡು ಸೈಲೆಂಟಾಗಿ ಹೋಗ್ಬಿಟ್ರಿ. ಅಲ್ಲಿ ಹೋಗಿ ನನ್ನ ಮಗ ಅಂತೂ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ನಾನೇ ಬೇಕು, ನಾನೇ ಎತ್ಕೋಬೇಕು ಅಂತ ನನ್ನ ಹತ್ರನೇ ಇದ್ದ. ಬರಬೇಕಾದ್ರೆ ನನ್ನ ತಂಗಿ ಮಾಡಿರೋ ವೀಡಿಯೋ ಅದು ಫುಲ್ಲು. ಆ ಕಡೆ ಬೆಟ್ಟದ್ದೆಲ್ಲನೂ ಹಿಂಗೆ ಕಲ್ಯಾಣಿ ಹತ್ರ ಬಂದ್ರಿ. ಕಲ್ಯಾಣಿ ಹತ್ರ ಬಂದುಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ, ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ರಿ. ನನ್ನ ಮಗ ನೀರು ನೋಡಿಬಿಟ್ಟು ನಾನು ನೀರು ಅಮ್ಮ ನೀರು ಅಂತ ನೀರು ಹತ್ರ ಹೋಗ್ತೀನಿ ಹಂಗಂತ ಹೇಳ್ತಿದ್ದ. ಹೋದ್ರಿ ಅಲ್ಲಿ ಎಲ್ಲರೂ ಹೋಗ್ಬಿಟ್ಟು ಕಾಲೆಲ್ಲ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾಲು ತೊಳ್ಕೊಂಡು ನನ್ನ ತಮ್ಮ ನೋಡಿ ಆಲ್ರೆಡಿ ಪ್ಯಾಂಟೆಲ್ಲ ಮೇಲೆ ಎತ್ಕೊಂಬಿಟ್ಟಿದ್ದ, ಇಳಿತೀನಿ ಒಳಗಡೆ ನಾನು ಅಂತ. ಬಟ್ ಬೇಡ, ಸುಮ್ಮನೆ ಯಾಕೆ, ಕಾಲು ತೊಳ್ಕೊ, ನೀರು ತೊಗೊಂಡು ಸ್ವಲ್ಪ ತಲೆ ಮೇಲೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ರಿ. ಒಳಗಡೆ ಫುಲ್ ದೇವರು ನೋಡಿ ಮಧ್ಯದಲ್ಲಿ. ನಾನು ಯೋಚನೆ ಮಾಡ್ತಾ ಇದ್ದೆ ಇಳಿಯೋದೋ ಬೇಡವೋ, ಯಾಕಂದರೆ ಜಾರುತ್ತೆ ಮತ್ತು ಇವ್ನು ನನ್ನ ಮಗ ನಾನು ಹೋಗ್ತೀನಿ ಅಂತಿದ್ನಲ್ಲ, ಅದಕ್ಕೆ ಯೋಚನೆ ಮಾಡ್ಕೊಂಡು ನಿಂತಿದ್ದೆ. ಹೋಗಿ ನಮ್ಮಮ್ಮ ಎಲ್ಲ ತಲೆ ಮೇಲೆ ಹಾಕ್ಕೊಂಡು ನೀರನ್ನ ಮುಖ ಎಲ್ಲ ತೊಳ್ಕೊಂಡು ಮಾಡ್ತಾಯಿದ್ರು. ಹಾಗೆ ನಾವು ದೇವ್ರ ಸುತ್ತು ನಮಸ್ಕಾರ ಹಾಕ್ಕೊಂಡು ನನ್ನ ತಂಗಿ ನಾನಿಬ್ಬರೂ ಆಮೇಲೆ ನಾವು ತೊಳ್ಕೊಂಡ್ರಿ ಕಾಲು. ಅದನ್ನು ವೀಡಿಯೋ ಮಾತ್ರ ಕ್ಯಾಪ್ಚರ್ ಮಾಡಿ. ಫಿಶ್ ಅಲ್ಲಿ ಬ್ಲ್ಯಾಕ್ ಆಯ್ತಲ್ಲ, ಅದೇ ಫಿಶ್.
ಫೈನಲಿ ಟಿಫನ್ ಮಾಡೋಣ ಅಂತ ಎಲ್ಲ ಹೊರಟ್ರಿ ಹೋಗ್ತಾಯಿದ್ರಪ್ಪ. ಬಿಸಿಲು ಇಲ್ಲಿ ಇರೋ ಜನಗಳು ಅದು ಹೆಂಗಿರ್ತಾರೋ ಗೊತ್ತಿಲ್ಲ. ಆಂಧ್ರದಲ್ಲಂತೂ ಹೆವಿ ಬಿಸಿಲಿರುತ್ತೆ ಮಾತ್ರ. ಹೋಗ್ತಾಯಿದ್ರಿ, ನನ್ನ ಮಗನೂ ಕೆಳಗಡೆ ನಾನು ನಡಿತೀನಿ ಅಂತ ಅಂದ. ಬಿಟ್ಟರೆ ನಡ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಹೋದ್ರಿ. ಕಾರಲ್ಲಿ ಹೋಗೋಣ ಅಂತ ಹೋಗಿ ಕೂತ್ಕೊಂಡು ಹೊರಟ್ರಿ ಕಾರಲ್ಲಿ. ವೈಭವ್ ಚಟಾಪಟ ಚಟಾಪಟ ವೈಭವ್ ಚಟಾಪಟ ಚಟಾಪಟ. ಅಲ್ಲಿ 1 ಅವರ್ಗೆ ರೂಮ್ ಮಾಡ್ಕೊಂಡಿದ್ರಿ. ಅಂದರೆ ಊಟ ಮಾಡೋದಕ್ಕೆ ಎಲ್ಲೂ ಮರದ ಕೆಳಗಡೆ ಕುತ್ಕೊಂಡು ತಿನ್ನೋಷ್ಟು ಜಾಗ ಇರಲಿಲ್ಲ. ಬಿಸಿಲು ಜಾಸ್ತಿ ಬಿಸಿಲಿತ್ತು. 1 ಅವರ್ಗೆ 150 ರುಪೀಸ್ ಅಂತ ಅಂದ್ಬಿಟ್ಟು ಹೋದ್ರಿ. ಆ ರೂಮಲ್ಲಿ ಯಾರೋ ಗ್ಯಾಸ್ ಎಲ್ಲ ಮುಂಚೆನೇ ಇಟ್ಟಿದ್ರು. ಫ್ಯಾನ್ ಇತ್ತು, ನೀಟಾಗಿ ಇತ್ತು. ಫ್ಯಾನ್ ಕೆಳಗಡೆ ಅಂತೂ ಹೋಗಿ ನಿಂತ್ಕೊಂಡು ಫುಲ್ಲು ಸೆಕೆ ಆಗಿತ್ತಲ್ಲ, ಫ್ಯಾನ್ ಕೆಳಗಡೆ ನಿಂತ್ಕೊಂಡ್ಬಿಟ್ಟಿದ್ದೆ ನಾನಂತೂ ಹೋಗಿ. ಮತ್ತು ಮನೇನ ತಂದಿದ್ದು ಚಿತ್ರಾನ್ನ ಮತ್ತು ಮೊಸರು ತೊಗೊಂಡ್ರಿ ಅಂಗಡಿಯಲ್ಲಿ. ಚಿತ್ರಾನ್ನ ತಿನ್ಕೊಂಡು ಕುತ್ಕೊಂಡಿದ್ರಿ. ನನ್ನ ಮಗ ಕೋಪ ಮಾಡ್ಕೊಂಡು ನಿಂತಿದ್ದ. ಅವನಿಗೆ ಜ್ಯೂಸ್ ಕೊಡಿಸಿಲ್ಲ ಅಂತೇಳ್ಬಿಟ್ಟು ಫುಲ್ ಕೋಪ ಮಾಡ್ಕೊಂಡ್ಬಿಟ್ಟಿದ್ದ. ಊಟನೇ ಮಾಡ್ತಿರ್ಲಿಲ್ಲ. ನಾವು ತಿಂದ್ಬಿಟ್ಟು ಆಮೇಲೆ ತಿನ್ಸೋಣ ಅವನಿಗೆ ಓಡಾಡಿಸ್ಕೊಂಡು ಅಂತ ಅಂದ್ಬಿಟ್ಟು ನಾವು ತಿಂದ್ರಿ. ನಾವು ಚಿತ್ರಾನ್ನ ಮತ್ತು ಸೌತೆಕಾಯಿನೂ ತೊಗೊಂಡು ಬಂದಿದ್ರಿ ಮನೆಯಿಂದ. ಫುಲ್ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಹಾಕೊಂಡು ತಿನ್ನೋದಕ್ಕೆ ಅಂತ. ಎಲ್ಲ ತಿಂದು ಹೊರಟ್ರಿ. ಅಂಕಲ್ ಅಲ್ಲೇ ನಾನ್ ವೆಜ್ ಅಲ್ಲೇ ಹೋಟೆಲಲ್ಲಿ ಮಾಡಿಸ್ಕೊಂಡು ತಿಂದ್ಬಿಟ್ಟು ಬಂದಿದ್ರು. ನಮ್ಮ ಮುಂದೆ ತಿನ್ನಲ್ಲ, ನಾವು ಬೈತೀರಿ ಅಂತ ಅಂದ್ಬಿಟ್ಟು. ಇನ್ನೇನು ಹೊರಡೋಣ ಅಂದ್ಬಿಟ್ಟು ಹೊರಟ್ರಿ ಬೆಂಗಳೂರು ಕಡೆಗೆ. ಅಪ್ಪ ಬಿಸಿಲು ಬಿಸಿಲು ಬಿಸಿಲು, ಹೆವಿ ಬಿಸಿಲು. ಮುಖದಲ್ಲಿ ಕುಂಕುಮ ಹೆಂಗಾಗ್ಬಿಟ್ಟಿದೆ ನೋಡಿ ಸೆಕೆಗೆ. ಓಕೆ, ಎಲ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ವೀಡಿಯೋ ಫುಲ್ ನೋಡಿದ್ದಕ್ಕೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಿರುತ್ತೆ. ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್.